ಬ್ಲೂ ಪ್ರಿಂಟ್ ಫೇಕ್ ಆಗಿದೆಯಾ, ಸ್ಯಾಂಪಲ್ ಕ್ವಶನ್ ಪೇಪರ್ ಮತ್ತೆ ಕ್ವಶನ್ ಪೇಪರು ಸೇಮ್ ಇರುತ್ತಾ, ಅದ್ ಇವತ್ತು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ. ಸೊ ನನಗೆ ಗೊತ್ತು ಎಲ್ಲರೂ ರೆಫರ್ ಮಾಡೋದೇನು ಬ್ಲೂ ಪ್ರಿಂಟು ಮತ್ತೆ ಸ್ಯಾಂಪಲ್ ಪೇಪರ್ಸ್ ಅನ್ನ. ಸೊ ನನಗೆ ಗೊತ್ತು ಎರಡು ಇಂಪಾರ್ಟೆಂಟ್ ಇದೆ, ಓಕೆ ಇಂಪಾರ್ಟೆಂಟ್ ಇದೆ, ಬಟ್ ಸೇಮ್ ಅದೇ ತರ ಕ್ವಶನ್ ಪೇಪರ್ ಬರುತ್ತಾ ಅದ್ ನಿಮಗೆ ಇವತ್ತು ಹೇಳ್ಕೊಡ್ತೇನೆ ಆಯ್ತಾ. ಸೊ ಎಲ್ಲರಿಗೂ ಏನ್ ಅನ್ಸುತ್ತಂದ್ರೆ ನಿಮ್ಮ ಸ್ಟಡಿಗೆ ಬ್ಲೂ ಪ್ರಿಂಟ್ ಅತಿ ಇಂಪಾರ್ಟೆಂಟ್. ಇನ್ನೊಂದು ಎಲ್ಲರಿಗೂ ಗೊತ್ತಿದೆಯಾ ಅಂದ್ರೆ ಬ್ಲೂ ಪ್ರಿಂಟ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ರಿಯಲ್ ಎಕ್ಸಾಮ್ ಪೇಪರ್ ಅನ್ನೋದು ತಪ್ಪು. ಲೆಟ್ಸ್ ಅನ್ಕವರ್ ದ ರಿಯಾಲಿಟಿ ಫಾರ್ ಆಲ್ ದ ಕರ್ನಾಟಕ SSLC ಸ್ಟೂಡೆಂಟ್ಸ್ ದಟ್ ಬ್ಲೂ ಪ್ರಿಂಟ್ ಅಂಡ್ ದ ಸ್ಯಾಂಪಲ್ ಕ್ವಶನ್ ಪೇಪರ್ ಆರ್ ನಾಟ್ ಗೋಯಿಂಗ್ ಟು ಡಿಸೈಡ್ ಯುವರ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್. ಕ್ಲಿಯರ್? ಸೊ ಯಾಕಪ್ಪ ಅದು? ಯಾಕಂದ್ರೆ ವಾಟ್ ಸ್ಟೂಡೆಂಟ್ಸ್ ಥಿಂಕ್ ಕಾಮನ್ ಮಿತ್ತು ಏನಂದ್ರೆ ಎಲ್ಲರೂ ಏನ್ ತಿಳ್ಕೊತಾರಂದ್ರೆ ಲೈಕ್ ಬ್ಲೂ ಪ್ರಿಂಟ್ ಇಸ್ ಆಕ್ಚುಲಿ ಈಕ್ವಲ್ ಟು ದ ಕ್ವಶನ್ ಪೇಪರ್, sample paper is actually equal to the real exam paper. If I study only the blueprint, I will score full marks. So ಈ ಮಿಸ್ಕನ್ಸೆಪ್ಷನ್ ಇಂದ ಏನಾಗ್ತಿದೆ ಅಂದ್ರೆ ಎಲ್ಲರಿಗೂ ತಲೆಯಲ್ಲಿ ಬ್ಲೂ ಪ್ರಿಂಟ್ ಮುಂದಿಟ್ಕೋತಾರೆ ಕ್ವಶನ್ ಪೇಪರ್ದು ಮತ್ತೆ ಸ್ಯಾಂಪಲ್ ಕ್ವಶನ್ ಪೇಪರ್ ಮುಂದಿಟ್ಕೋತಾರೆ, ಆ ಚಾಪ್ಟರ್ ನ ಕುಂತ ಓದ್ಬಿಡ್ತಾರ. ಅಲ್ಲಿ ಏನ್ ಕೊಟ್ಟಿರ್ತದೆ ಬ್ಲೂ ಪ್ರಿಂಟ್ ನಲ್ಲಿ 1 ಮಾರ್ಕ್ಸ್ ಒಂದು ಕ್ವಶನ್ ಬೀಳುತ್ತೆ. ನಿಮಗೆ ಹೇಳ್ತಾರ ಬ್ಲೂ ಪ್ರಿಂಟ್ ನಲ್ಲಿ ಯಾವ ತರ ಕ್ವಶನ್ ಬೀಳುತ್ತೆ ಅನ್ನೋದು ಇಲ್ಲ. ಸೊ ಸ್ಯಾಂಪಲ್ ಪೇಪರ್ ನಲ್ಲಿ ಏನ್ ಕೊಡ್ತಾರೆ ಆ ಕ್ವಶನ್ ಬೀಳಬಹುದು ಅಂತಾರೆ, ಬಟ್ ಆ ಕ್ವಶನ್ ಯಾವಾಗಾದ್ರೂ ಬಿದ್ದಿದೆನಾ ಚೆಕ್ ಮಾಡಿ ನೋಡಿ, ಬಿದ್ದಿಲ್ಲ. ಸೊ ಸ್ಯಾಂಪಲ್ ಅಂದ್ರೆ ಏನು? ಸ್ಯಾಂಪಲ್ ಈ ತರ ಕ್ವಶನ್ ಪೇಪರ್ ಬರಬಹುದು, ಅದೇ ಕ್ವಶನ್ ಬರುತ್ತಂತ ಹೇಳಲ್ಲ. ಸೊ ಅದಕ್ಕೆ ಹೇಳುದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ನೋಡ್ಬೇಕು. ಸ್ಯಾಂಪಲ್ ಪೇಪರ್ ಇಸ್ ಡಿಫ್ರೆಂಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಸ್ ಡಿಫ್ರೆಂಟ್ ಕಂಪ್ಲೀಟ್ಲಿ. ಸೊ ಈ ಕಾಮನ್ ಮಂತನ ನಾವು ನಿಮ್ ತಲೆಯಿಂದ ತೆಗಿಬೇಕು, ತಿಳಿತಾ? ಸೊ ನೆಕ್ಸ್ಟ್ ಇಸ್ ವಾಟ್ ಬ್ಲೂ ಪ್ರಿಂಟ್ ಆಕ್ಚುಲಿ ಮೀನ್ಸ್. ಬ್ಲೂ ಪ್ರಿಂಟ್ ಎದಕ್ ಕೊಡ್ತಾರೆ, ನಾವು ಯಾವ ತರ ಅದನ್ನ ಯೂಸ್ ಮಾಡ್ಕೋಬಹುದು ಆಯ್ತಾ. ಸೊ ಬ್ಲೂ ಪ್ರಿಂಟ್ ಶೋಸ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ದ ಚಾಪ್ಟರ್ ವೇಟೇಜ್. ಸೊ ಈಗ ಎಕ್ಸಾಂಪಲ್ ಆಸಿಡ್ ಬೇಸ್ ನಲ್ಲಿ, ಓಕೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ನಲ್ಲಿ 8 ಮಾರ್ಕ್ಸ್ ಅಂತ ಹೇಳಿದ್ದಾರೆ, ಅದರಿಂದ 8 ಮಾರ್ಕ್ಸ್ ನಮಗೆ ಬೀಳುತ್ತೆ. ಬಟ್ ಆಕ್ಚುಲಿ ಕ್ವಶನ್ಸ್ ಕ್ಯಾನ್ ಬಿ ಶಾರ್ಟ್ ಆನ್ಸರ್ ಆರ್ ರೀಸನಿಂಗ್ ಆರ್ ಇಟ್ ಮೈಟ್ ಬಿ ಅ ಡೈಗ್ರಾಮ್ ಬೇಸ್ಡ್. ಸೊ ಇಟ್ಸ್ ನಾಟ್ ಟೋಲ್ಡ್ ಲೈಕ್ ಆ 8 ಮಾರ್ಕ್ಸ್ ನಲ್ಲಿ ಡೈಗ್ರಾಮ್ ಬೀಳುತ್ತಪ್ಪ, ಆ 8 ಮಾರ್ಕ್ಸ್ ನಲ್ಲಿ they will not tell the answer is there, reasoning type of questions are there or diagram ಬಿದ್ದೇ ಬೀಳುತ್ತೆ ಆ ತರ ಏನಾದ್ರು ಹೇಳ್ತಾರಾ? ಇಲ್ಲ. ಜಸ್ಟ್ ಏನ್ ಹೇಳ್ತಾರೆ, ವೇಟೇಜ್ ಹೇಳ್ತಾರೆ, ಯಾವ ತರ ಕ್ವಶನ್ ಬೀಳುತ್ತಂತ ಹೇಳಲ್ಲ. ವೇಟೇಜ್ ಅಂದ್ರೆ ಏನು? 8 ಮಾರ್ಕ್ಸ್ ಕ್ವಶನ್ ಬೀಳುತ್ತಪ್ಪ, ಅದರಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಬೀಳಬಹುದು, 2 ಮಾರ್ಕ್ಸ್ 2 ಕ್ವಶನ್ ಬೀಳಬಹುದು, 3 ಮಾರ್ಕ್ಸ್ 1 ಕ್ವಶನ್ ಬೀಳಬಹುದು. ಆ ತರ ಜಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಹೇಳ್ತಾರೆ. ನಿಮಗೆ ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ ಬರುತ್ತೆ ಅನ್ನೋದು ಏನು ಹೇಳಲ್ಲ. ಸೊ ಒನ್ಸ್ ಯು ಪೀಪಲ್ ಗಾಟ್ ಟು ನೋ ದ ಕಾನ್ಸೆಪ್ಟ್ ಮೀನ್ಸ್ 8 ಮಾರ್ಕ್ಸ್ ಬೀಳ್ತಿದೆಯಪ್ಪ ಈ ಚಾಪ್ಟರ್ ಇಂದ ಅನ್ನೋದು, ಆದ್ರೆ ನಿಮ್ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು ಅದನ್ನ. ನಾವು ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಆ ಚಾಪ್ಟರ್ ಅನ್ನ, ಮತ್ತೆ ಯಾವ ತರ ಅದನ್ನ ಓದ್ಬೇಕು ಅನ್ನೋದು. ನೆಕ್ಸ್ಟ್ ಏನು, ವೈ ಸ್ಯಾಂಪಲ್ ಪೇಪರ್ಸ್ ಆರ್ ನಾಟ್ ಈಕ್ವಲ್ ಟು ದ ಕ್ವಶನ್ ಪೇಪರ್ಸ್. ಸೊ ಈಗ ಬ್ಲೂ ಪ್ರಿಂಟ್ ಎಲ್ಲರಿಗೂ ಈಸಿ ಗೊತ್ತಾಯ್ತಾ? ಸೊ ಬ್ಲೂ ಪ್ರಿಂಟ್ ಗೊತ್ತಾಯ್ದ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರೋದು ಏನಂದ್ರೆ ಸ್ಯಾಂಪಲ್ ಪೇಪರ್ಸ್. ಸೊ ಬ್ಲೂ ಪ್ರಿಂಟ್ ತಲೆಯಲ್ಲಿಂದ ತೆಗೆದ್ಬಿಡಿ. 8 ಮಾರ್ಕ್ಸ್ ಬೀಳ್ತಿದೆ ಎಸೆಟ್ ಬೇಸ್ ಇಂದ 8 ಮಾರ್ಕ್ಸ್ ಬೀಳ್ತಿದೆ, ಅದರಿಂದ ನಾವು ಏನ್ ಓದ್ಕೋಬೇಕು ಅನ್ನೋದು ನಮಗ್ ಗೊತ್ತಿರ್ಬೇಕಲ್ಲ, ಬ್ಲೂ ಪ್ರಿಂಟ್ ಗೊತ್ತಿರಲ್ಲ ಆಯ್ತಾ. ಸೊ ವೈ ಸ್ಯಾಂಪಲ್ ಪೇಪರ್ಸ್ ಆರ್ ನಾಟ್ ಈಕ್ವಲ್ ಟು ಕ್ವಶನ್ ಪೇಪರ್ಸ್? ಬಿಕಾಸ್ ಸ್ಯಾಂಪಲ್ ಪೇಪರ್ಸ್ ಆರ್ ಪ್ರಾಕ್ಟಿಸ್ ಟೂಲ್ಸ್ ಮೇಡ್ ಬೈ ಅ ಟೀಚರ್ಸ್ ಆರ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಆರ್ sometimes it will be given by the government also. Like they help us to understand the exam pattern and time management, not the exact questions are going to come from there. Clear? So that is very very important to understand it, that sample paper is actually not equal to the sample papers are the practice books so made by the teachers. Idu sample papers ella teachers na ಮಾಡಿರ್ತಾರೆ. Like even the ನಮ್ಮ ವೇದಾಂತ sample paper plus KSEB trend slightly different questions each year. So ಅದೇ ಹೇಳಿದ್ವಿ, ಈಗ ನಮ್ಮ ವೇದಾಂತ ಅಂದ್ರೆ ನಾವು ಮಾಡ್ತೇವೆ. ಓಕೆ, ನಾನು ನಿಮಗೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಿದ್ದೇನೆ ಈಗ. ಸೊ ಆ ಕ್ವಶನ್ಸ್ ಇಂದ ಎಷ್ಟಪ್ಪ ಬರಬಹುದು? ಬಂದ್ರೆ 80% ಬರ್ಬೋದು, 20% ಬರಲ್ಲ. ಯಾಕೆ? ನಾವು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಿಲ್ಲ, ಸ್ಯಾಂಪಲ್ ಪೇಪರ್ ಪ್ರಿಪೇರ್ ಮಾಡ್ತಿಲ್ಲ. ಸ್ಯಾಂಪಲ್ ಪೇಪರ್ ಅಂದ್ರೆ ಏನು? ನೀವು ಪ್ರಾಕ್ಟೀಸ್ ಪ್ರಕಾರ ನೀವು ಹೇಗ್ ಪ್ರಾಕ್ಟೀಸ್ ಮಾಡ್ಕೋಬಹುದು ಆ ಕ್ವಶನ್ಸ್ ಅನ್ನ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಗ್ ಮಾಡ್ಕೋಬಹುದು, ಅದು ಹೆಲ್ಪ್ ಮಾಡುತ್ತೆ. ಇಟ್ ಇಸ್ ನಾಟ್ ಲೈಕ್ ಸ್ಯಾಂಪಲ್ ಪೇಪರ್ ಅಂದ್ರೆ ನಿಮ್ ತಲೆಯಲ್ಲಿ ಏನ್ ಇಟ್ಕೊಂಡ್ಬಿಡ್ತಾರೆ ಗೊತ್ತಾ, ಸೇಮ್ ಕ್ವಶನ್ ಪೇಪರ್ ಬೀಳುತ್ತಪ್ಪ. ನೋ, ಇಟ್ ಡಸಂಟ್ ಕಮ್ ಸೇಮ್, ಬಟ್ ಆ ತರ ಕ್ವಶನ್ಸ್ ಬೀಳುತ್ತೆ, ಅದ್ ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬ್ಲೇಮ್ ಮಾಡೋದು ಕಂಪ್ಲೀಟ್ಲಿ ಇಟ್ಸ್ ವೇಸ್ಟ್.
So why sample papers are not equal to question papers? Why? Because they help you to understand it every way. Okay. Now, smart Karnataka board strategy is use the blueprint to plan the focus chapters. Like example, each chapter in the ish marks built ಇದೆ. Like asset base in the 8 marks. Coordination, like example ಹೇಳ್ತಿದೆ ನಿಮಗೆ ಆಯ್ತಾ. So ಆ metals and non metals in the 7 marks ಬೀಳುತ್ತೆ. So ಆ ತರ ನೀವು ಒಂದು weightage ಅನ್ನ ತಗೊಂಡಿಟ್ಕೋಬಹುದು. It's not like same exactly the things are going to come. ಆಯ್ತಾ. Solve sample papers to practice the exams and the timing and the pattern. Solve sample papers ಅಂದ್ರೆ ನೀವು 3 ತಾಸಿನಲ್ಲಿ ಆ ಪೇಪರ್ಸ್ ಅನ್ನ ಮುಗಿಬೇಕಲ್ಲ. ಸಡನ್ ಆಗಿ ಹೋಗಿ ನಾವು ಬೋರ್ಡ್ ಪೇಪರ್ ನಲ್ಲಿ 3 ತಾಸು ಮುಗಿಸ್ತೇನೆ ಅಂದ್ರೆ ಆಗಲ್ಲ. So that what you people need to follow it. Study all the chapters, board mixtures, questions from all the parts and focus on the concept clarity and the previous year trends. Like example, okay, previous year question papers ಅನ್ನ ತಗೊಂಡು ಮಾಡಿದ್ರೆ ಎಕ್ಸಾಕ್ಟ್ ಕ್ವಶನ್ ಪೇಪರ್ ತಗೋದಿತ್ತಂದ್ರೆ ಯಾಕಪ್ಪ ಕ್ವಶನ್ ಪೇಪರ್ ಮಾಡ್ತಾರೆ ಅವರು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕ್ವಶನ್ ಪೇಪರ್, ಸ್ಯಾಂಪಲ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಎಕ್ಸಾಮ್ ನಲ್ಲಿ. ಈಗ ನೀವು ಯಾವ್ದಾದ್ರು ಒಂದು ಒಲಿಂಪಿಯಾಡ್ ನಲ್ಲಿ ಏನೋ ಒಂದು ಮಾಡ್ತಿದಾರಪ್ಪ ಪ್ರಾಕ್ಟೀಸ್, ಓಕೆ, 100 ಮೀಟರ್ ರನ್ನಿಂಗ್ ನಲ್ಲಿ ನಿಮ್ಗೆ ನ್ಯಾಷನಲ್ ಲೆವೆಲ್ ಬೇಕಿದೆ. ಆ ನ್ಯಾಷನಲ್ ಮೆಡಲ್ ರನ್ನಿಂಗ್ ನಲ್ಲಿ ನಿಮಗ್ ಬೇಕಂದ್ರೆ ರ್ಯಾಂಕು ನ್ಯಾಷನಲ್ ಲೆವೆಲ್ ನಲ್ಲಿ ನೀವು ಏನ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತಾರಲ್ಲ. You people will practice it almost 1 to 2 months, right? So practice ಮಾಡಿ ಆಮೇಲೆ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ. ಸೊ ಅದೇ ತರ ನೀವು ಏನ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಯಾವ ತರ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತೀರಾ, ಅದರಿಂದ ನಿಮಗೆ ಹೆಲ್ಪ್ ಆಗೋದದು. ನಾಟ್ ಬಿಕಾಸ್ ಆಫ್ ದ ಸ್ಯಾಂಪಲ್ ಪೇಪರ್ ಆರ್ ನಾಟ್ ಬಿಕಾಸ್ ಆಫ್ ದ ಬ್ಲೂ ಪ್ರಿಂಟ್. I agree that sample paper and the blueprint will help you to score good marks. It's not like it will 100% help you to score good marks. Understood? This is what you people need to keep it in your head. Like, but blueprint is not a fake, but thinking it predicts exact question paper is actually completely wrong myth, which you people need to understand it. Like blueprint actually plus the sample paper plus the textbook mastery is going to be scoring 95% in Karnataka. You ಎರಡು ಸ್ಯಾಂಪಲ್ ಪೇಪರ್ ನ ಫಾಲೋ ಮಾಡಬೇಕು, ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಇಟ್ಕೋಬೇಕು, ಟೆಕ್ಸ್ಟ್ ಬುಕ್ ಅನ್ನ ಚೆನ್ನಾಗಿ ಕುಂತು ಓದಬೇಕು, ಎಲ್ಲ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ 95%. ಮ್ಯಾಮ್ ನಾ ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡೆಡ್ ಇದೆ, ಮ್ಯಾಮ್ ನಾ ಇದರ ಕ್ವಶನ್ ಸ್ಯಾಂಪಲ್ ಕ್ವಶನ್ ಪೇಪರ್ ಅಲ್ಲೇ ಪ್ರಿಪೇರ್ ಇದ್ದೇನೆ, ಮ್ಯಾಮ್ ನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡ್ತೇನೆ ಆಮೇಲೆ ಏನೂ ಮಾಡಲ್ಲ, ಅದರಿಂದ ಎಷ್ಟು ಬೀಳುತ್ತೆ ಬರಲ್ಲಪ್ಪ. ಅದರಿಂದ ಮಾರ್ಕ್ಸ್ 95% ಬರಲ್ಲ. ಯು ಪೀಪಲ್ ವಿಲ್ ಸ್ಕೋರ್ when you people will do the smart work. So what is that smart work? You people need to focus on the things like blueprint is only for the weightage purpose and sample papers are for us to practice it. So this you people need to keep it in your head and make sure you will follow the tricks also which I have told you in this session. So don't forget to subscribe to the channel. If you're still new to the channel, hit the like button and subscribe to the channel also. Till then, see you everyone.